ಕಪ್ಪು ಕುಳಗಳಿಗೆ ಶುರುವಾಗಿದೆ ಮೋದಿ ಕಾಟ. ಸಿಎಂ ಆಪ್ತರ ಮೇಲೆಲ್ಲ ಆಗ್ತಾ ಇದೆ ಅಟ್ಯಾಕ್. ಕೋಟಿ ಕೋಟಿ ಹೊಸ ನೋಟು ಕೊಟ್ಟವರ ಬೆನ್ನತ್ತಾ ಇದೆ ಸಿಬಿಐ. ಅಧಿಕಾರಿಗಳಿಗೆ ಫೋನ್ ನಲ್ಲೇ ಹೇಳಿದ್ರು ಮೋದಿ ಶಭಾಸ್. ಇದೇ ಹೊತ್ತಿನ ವಿಶೇಷ. ಐಟಿ ಅಟ್ಯಾಕ್, ಮೋದಿ ಅಸಲಿ ಆಟ. ಮೋದಿ ಆಟ ನಿಜಕ್ಕೂ ಕೂಡ ಏನಾಗಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂತಹ ಕಾತರ ಕುತೂಹಲ ಇದೆ. ದಿನಕ್ಕೊಂದು ರೀತಿಯಾದಂತಹ ವಿವಿಧ ಟ್ವಿಸ್ಟ್ಗಳು, ಟರ್ನ್ಗಳು ಪಡ್ಕೊಳ್ತಾ ಇದೆ. ನವೆಂಬರ್ 8ರ ನೋಟ್ ಬ್ಯಾನ್ ನಂತರ ಎಲ್ಲೇ ಅಡಗಿದ್ರು ಕೂಡ ಮೂಲಕ್ಕೆ ಕೈ ಹಾಕ್ತೀವಿ ಅಂತ ಹೆಕ್ಕಿ ತೆಗೆಯುವಂತಹ ಪ್ರಯತ್ನ ನಡೀತಾ ಇದೆ. ಹಾಗಾದ್ರೆ ಎಷ್ಟು ಮಟ್ಟಿಗೆ ಇದರಲ್ಲಿ ಸಫಲರಾಗ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಜನಸಾಮಾನ್ಯರು ಕಪ್ಪು ಕುಳಗಳು ತಪ್ಪಿಸ್ಕೊಂಡ್ಬಿಟ್ವು ಅಂತ ಏನ್ ಅಂದ್ಕೊಂಡಿದ್ರು, ಇಲ್ಲ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಬರ್ತಾ ಇದೆ. ಐಟಿ ಏಟಿಗೆ ತತ್ತರಿಸಿರುವ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಈಗ ಎಸಿಬಿ ಕೂಡ ಅಖಾಡಕ್ಕೆ ಇಳಿತಾ ಇದೆ. ಆದರೆ ಎಸಿಬಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಹಜವಾಗಿ ಹಲವರಿಗೆ ಹಲವು ರೀತಿಯಾದಂತಹ ಗುಮಾನಿಗಳು ಇರಬಹುದು. ಯಾಕಂದ್ರೆ ಲೋಕಾಯುಕ್ತವನ್ನ ಮುಗಿಸಿ ಎಸಿಬಿ ಬಂದಿರೋದ್ರಿಂದ, ಎಸಿಬಿ ಮುಖ್ಯಮಂತ್ರಿಗಳ ಅಡಿಯಲ್ಲೇ ಕೆಲಸ ಮಾಡೋದ್ರಿಂದ, ಇನ್ನು ಮುಖ್ಯಮಂತ್ರಿಗಳ ಆಪ್ತರ ಮನೆಗಳ ಮೇಲೆ ಐಟಿ ರೇಡ್ ನಡೆದಿರೋದ್ರಿಂದ ಎಸಿಬಿ ಅಖಾಡಕ್ಕೆ ಇಳಿದು ಏನ್ ಮಾಡುತ್ತೆ ಅನ್ನುವಂತಹ ಒಂದು ಕುತೂಹಲ ಇದ್ದೇ ಇದೆ. ನಾಳೆ ಬೆಳಿಗ್ಗೆ ಆದಾಯ ತೆರಿಗೆ ಇಲಾಖೆ ಕರ್ನಾಟಕದ ಮುಖ್ಯಸ್ಥರನ್ನ ಎಸಿಬಿ ಭೇಟಿ ಮಾಡುತ್ತೆ. ಈವರೆಗಿನ ತನಿಖೆಯ ಮಾಹಿತಿಯನ್ನ ಪಡೆದು ಸ್ವಯಂ ಪ್ರಕರಣವನ್ನ ದಾಖಲಿಸಿಕೊಳ್ಳುವ ಸಾಧ್ಯತೆ ಇದೆ. ಒಂದು ವೇಳೆ ಮಾಹಿತಿ ಕೊಡೋದಕ್ಕೆ ನಿರಾಕರಿಸಿದ್ರೆ ಗುಪ್ತದಳ ಮಾಧ್ಯಮ ವರದಿ ಆಧರಿಸಿ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಳ್ಳುತ್ತೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡು ಎಸಿಬಿ ತನಿಖೆ ಚುರುಕುಗೊಳಿಸುತ್ತೆ. ಜಯಚಂದ್ರ ಚಿಕ್ಕರಾಯಪ್ಪ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ಮರ್ಜಿಯಲ್ಲಿರುವಂತಹ ಎಸಿಬಿಯನ್ನ ಆದಾಯ ತೆರಿಗೆ ಇಲಾಖೆ ನಿಜಕ್ಕೂ ಕೂಡ ನಂಬುತ್ತಾ? ಎಸಿಬಿ ತನಿಖೆ ಆರಂಭಿಸುವ ಮೊದಲೇ ಸಿಬಿಐ ಬಂದು ತನಿಖೆಯನ್ನ ನಡೆಸಿಬಿಡುತ್ತಾ? ಎಸಿಬಿ ಅಖಾಡಕ್ಕಿಳಿಯೋದು ಭ್ರಷ್ಟರನ್ನ ರಕ್ಷಿಸೋದಕ್ಕ ಅಥವಾ ಶಿಕ್ಷಿಸೋದಕ್ಕ ಅನ್ನುವಂತಹ ಅನುಮಾನ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಎಸಿಬಿಯ ರಚನೆಯ ಹಿಂದಿನ ಕಸರತ್ತುಗಳು ಲೋಕಾಯುಕ್ತಕ್ಕೆ ಕೊನೆ ಮೊಳೆ ಹೊಡೆದಿರೋದು, ತದನಂತರ ಎಸಿಬಿಯ ವ್ಯಾಪ್ತಿ ಮತ್ತು ಯಾರ ಅಂಡರ್ ಅಲ್ಲಿ ಇದು ಬರುತ್ತೆ, ಇದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಳ್ಳೋದಾದ್ರೆ ವೀಕ್ಷಕರೇ, ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಮೋದಿ ಅವರ ಅಸಲಿ ಆಟಕ್ಕೆ ರಾಜಕೀಯ ನಾಯಕರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಆರ್ ವಿ ವೆಂಕಟೇಶ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ನ ಹಿರಿಯ ಮುಖಂಡರಾದಂತಹ ರಮೇಶ್ ಬಾಬು ಅವರು. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಬಿಜೆಪಿಯ ಹಿರಿಯ ನಾಯಕರು ಅಶ್ವಥ್ ನಾರಾಯಣ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ಆರ್ ವಿ ವೆಂಕಟೇಶ್ ಅವರೇ, ತಮಗೆ ಮೊದಲ ಪ್ರಶ್ನೆ. ಮೋದಿ ಅವರ ಅಸಲಿ ಆಟ ಶುರುವಾಗಿದೆ, ಅದರಲ್ಲೂ ಕೂಡ ಕರ್ನಾಟಕದಿಂದಲೇ ಆರಂಭ ಆಗಿದೆ. ಮುಖ್ಯಮಂತ್ರಿಗಳ ಆಪ್ತರು ಎನ್ನಲಾದಂತಹ ಕೆಲವರ ಮೇಲೆ ಐಟಿ ರೇಡ್ ನಡೆದಿದೆ. ಕಂತೆ ಹಣ ಸಿಕ್ಕಿದೆ. ನೋಡಿದ್ರ ನೀವು ಆ ಹಣದ ಫೋಟೋನ ಟಿವಿಯಲ್ಲಿ ನೋಡಿದ್ರು? ಏನ್ ಅನಿಸ್ತು ಸರ್? ನಿಜಕ್ಕೂ ಬಹಳ ಆಶ್ಚರ್ಯ ಆಯಿತು. ಬ್ಯಾಂಕ್ ಮುಂದೆ ಇಷ್ಟಿಷ್ಟು ದೊಡ್ಡ ಕಿವಿ ಇದ್ದುಕೊಂಡು 2,000 ರೂಪಾಯಿ ತಗೊಳಕ್ ಪರದಾಟ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 4.25 ಕೋಟಿ ಕೇವಲ 3-4 ಜನದ ಹತ್ರ ಸಿಗತ್ತೆ ಅಂತ ಹೇಳಿದ್ರೆ ಇದು ಎಂಥ ವಿಪರ್ಯಾಸ ಮತ್ತು ಆತಂಕಕಾರಿ ಅಂತ ನನಗಂತೂ ಅನಿಸ್ತು. ಇನ್ನು ಜನಕ್ಕೆ ನಿಜಕ್ಕೂ ಕೂಡ ಬಹಳಷ್ಟು ಆಕ್ರೋಶನೂ ಬಂದಿರ್ತದೆ. ಜನಕ್ಕೆ ಆಕ್ರೋಶ ಬರುತ್ತೆ. ಬಟ್ ಈ ಸಿಎಂ ಆಪ್ತ ಅನ್ನೋ ಟ್ಯಾಗ್ ಲೈನ್ ಇದೆಯಲ್ಲ, ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಈ ಒಂದು ಪ್ರಕರಣದಲ್ಲಿ ದಾಳಿ ನಡೆಸಿರ್ತಕ್ಕಂಥದ್ದು ಆದಾಯ ತೆರಿಗೆ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು. ಅದರ ಜೊತೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯ, ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥದ್ದು. ಅವರು ಯಾರೇ ಆಪ್ತರಾಗಿದ್ರು ಕೂಡ ಅದನ್ನು ಮುಕ್ತವಾಗಿ ನಡೆಸ್ತಕ್ಕಂಥದ್ದು ಅದಾಗತ್ತೆ. ಹೇಳ್ಕೋಬಹುದು, ಅವ್ರಿಗೆ ಆಪ್ತರು ಇವ್ರಿಗೆ ಆಪ್ತರು ಅಂತ ಹೇಳ್ಬೋದು. ಖಂಡಿತ. ನೋಡಿ, ಚಿಕ್ಕರಾಯಪ್ಪನವರು ಕೂಡ ಅವರೇನು ಇವಾಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಧಿಕಾರಿ ಆಗ್ಬಿಟ್ರೆ ಕಳೆದ 33 ವರ್ಷದಿಂದನೂ ಕೂಡ ಸರ್ಕಾರ ಸೇವೆಯಲ್ಲಿ ಅವರು ಸರ್ಕಾರಿ ಸೇವೆಯಲ್ಲಿ ಇರೋಂಥವ್ರು. ಮತ್ತೆ ಯಾವ ರೀತಿ ಸೇವೆಯನ್ನ ಮಾಡಿದ್ದಾರೆ, ಯಾವ ರೀತಿಯಾದಂತಹ ಘನಕಾರ್ಯಗಳನ್ನ ಮಾಡಿದ್ದಾರೆ, ಯಾರ್ಯಾರಿಂದ ಅವರಿಗೆ ನೋಟಿಸ್ಗಳು ಬಂದಿವೆ, ಯಾರ್ಯಾರು ಅವರನ್ನ ಆಯಕಟ್ಟಿನ ಸ್ಥಳಗಳಿಗೆ ನೇಮಕ ಮಾಡಬೇಡಿ ಅಂತ ಶಿಫಾರಸುಗಳನ್ನ ಮಾಡಿದ್ದಾರೆ, ಆದ್ರೂ ಕೂಡ ಯಾರು ಅವರನ್ನ ಆಯಕಟ್ಟಿನ ಸ್ಥಳಕ್ಕೆ ತಂದ್ರು ಅಂತ ರಂಗನಾಥ್ ಸರ್ ನಿನ್ನೆ ಹೇಳೋದನ್ನ ತಾವು ಕೇಳಿಸ್ಕೊಂಡ್ರೆ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ಆಯಕಟ್ಟಿನ ಸ್ಥಳಕ್ಕೆ ತಂದವ್ರು ಯಾರು ಅನ್ನುವಂಥದ್ದು ಈಗ ಹೊಸ ಪ್ರಶ್ನೆ ಶುರುವಾಗಿದೆ. ನೋಡಿ, ಕಳೆದ 33 ವರ್ಷದಿಂದ ಅಂತ ಹೇಳ್ತಾರೆ. ಕಳೆದ 33 ವರ್ಷದಿಂದ ಎಲ್ಲಾ ಪಕ್ಷದ ಸರ್ಕಾರಗಳು ಕೂಡ ಅಧಿಕಾರದಲ್ಲಿ ಇತ್ತು. ಅದರಿಂದ ಇದು ಅಧಿಕಾರಿಗಳು ಇಂಥ ಪಕ್ಷ ಅಂತ ಪಕ್ಷ ಯಾವ ಪಕ್ಷ ಇದ್ರೂ ಕೂಡ ಎಲ್ಲ ಪಕ್ಷಕ್ಕೂ ಕೂಡ ಅವ್ರ ಸಂಬಂಧಗಳು ಇರ್ತದೆ.
ಅದರಿಂದ ವ್ಯಕ್ತಿಗತವಾಗಿ ಇಂಥವ್ರೆ ಅಂತಲ್ಲ, ಅನೇಕರಿದ್ದಾರೆ, ಅನೇಕ ರಾಜಕಾರಣಿಗಳಿಗೆ ಸಂಬಂಧ ಇರ್ತಕ್ಕಂಥದ್ದು. ಇಂಥ ತಪ್ಪೆ ಸಿಕ್ಕಿದಾಗ, ಇಂಥ ಒಂದು ಪ್ರಕರಣದಲ್ಲಿ ಸಿಕ್ಕಿಬಿದ್ದಾಗ ಅವ್ರು ಯಾರೇ ಆಗಿದ್ರು ಕೂಡ ಅದು ಏನು ಶಿಕ್ಷೆ ಆಗಬೇಕು, ಏನಾಗಬೇಕು ಅಂತದ್ದು ಅದು ಮರಿಗೌಡ್ರು ಅಂತ ಮರಿಗಳು ಇನ್ನೂ ತುಂಬಾ ಇರ್ತಾರೆ. ಅದಕ್ಕೆ ಸೆಲ್ಫ್ ಮಾಡಿ ಮುಖ್ಯಮಂತ್ರಿಗಳನ್ನ ಇದು ಮಾಡೋದು ಇನ್ನೊಂದು ಇದು ಸರಿ ಇಲ್ಲ. ಯಾಕಂದ್ರೆ 33 ವರ್ಷದಿಂದ ಸತತವಾಗಿ ಎಲ್ಲಾ ಪಕ್ಷದ ಸರ್ಕಾರಗಳು ಕೂಡ ಇದ್ದಿದೆ. ಅವ್ರೆಲ್ಲಾ ಪಕ್ಷದ ಸರ್ಕಾರಗಳು ಕೆಲಸ ಯಾರ್ಯಾರು ಕೊಡ್ಬೇಕು ಹಣ, ಯಾರ್ಯಾರಿಗೆ ಸಂದ್ಬೇಕು ಎಲ್ಲ ಬರ್ದಿಟ್ಟಿದ್ದಾರೆ. ಅಲ್ಲ, ಉಪ್ಪು ತಿಂದವರು ನೀರು ಕುಡಿತಾರೆ, ಅದ್ರಲ್ಲಿ ಏನಿರ್ತದೆ. ಈಗ ಈ ಪ್ರಕರಣವನ್ನ ACBನೋ CCBನೋ ನಡೆಸ್ಬಿಟ್ಟಾಗ ಈ ತರ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಲ್ಲಿ ತಪ್ಪಿಸ್ಕೊಳ್ಳೋಕೆ ಅವಶ್ಯಕತೆ ಇದೆ ಅಂತ ಅದೇ ಆತಂಕ. ಈಗ ಅನೇಕ ಉದಾಹರಣೆಗಳು ಹೇಳ್ಬೋದು, ಇವಾಗ ಬೇಡ, ಈಗ ಸೂಕ್ತ. ಈಗ ಮೋದಿ ಅವರು ಈ ನಡೆಗೆ ಏನ್ ಶಾಬಾಸ್ಗಿರಿ ವ್ಯಕ್ತಪಡಿಸ್ತೀರಾ? ಶಾಬಾಷಿಗಿರಿ ವ್ಯಕ್ತಪಡಿಸೋದು ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಮಾಡಿರ್ತಕ್ಕಂಥ ರೀತಿ ಯಾವ್ದಿದೆ ಅದು ಆಗ್ತಾ ಇಲ್ಲ. ಈಗ ಮೋದಿ ಅವರು ಅವ್ರ ಭಾಷಣದಲ್ಲಿ ಅದೇನು ಮನ್ ಕಿ ಬಾತ್ ಅಲ್ಲಿ ಹೇಳ್ತಿದ್ರು, 70 ವರ್ಷದ ಹಳೆಯ ಕಾಯಿಲೆಯನ್ನ ಚಿಕಿತ್ಸೆ ಮಾಡಕ್ ಹೊರಟಿದ್ದೀವಿ ಅಂತ. 70 ವರ್ಷದ ಹಳೆ ಕಾಯಿಲೆ ಚಿಕಿತ್ಸೆ ಮಾಡ್ಬೇಕಂದ್ರೆ ಅದ್ಯಾವುದೋ ದೊಡ್ಡ ಕಾಯಿಲೆನೆ, ಯಾವುದೋ ಕ್ಯಾನ್ಸರ್ ಗಡ್ಡೆ ಇದ್ದಂಗೆ ಏನು. ಇಲ್ಲಿ ಎರಡೂ ಮುಖ್ಯ ಆಗತ್ತೆ. ಕಾಯಿಲೆನ ಗುಣಪಡಿಸೋ ಉದ್ದೇಶ ಏನು? ಪೇಷಂಟ್ ಉಳಿಸ್ತಕ್ಕಂಥದ್ದು. ಇಲ್ಲಿ ಆ ಗಡ್ಡೆನೇನೋ ತೆಗೆದ್ಬಿಟ್ರೆ ಆಪರೇಷನ್ ಮಾಡಿ, ಆದ್ರೆ ಪೇಷಂಟ್ ಸತ್ತೋದ, ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೈಡ್. ಇನ್ನೇನ ಈ ತರ ಪ್ರಕರಣಗಳಾಗ್ತಾ ಇರೋದು ಅದೇ. ಇದು ಇಡೀ ಬರೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಇವತ್ತು ಹೇಳ್ತಾ ಇದ್ದಾರೆ 10,000 ಕೋಟಿ ರೂಪಾಯಿ ಜಮಾ, 10 ಲಕ್ಷ ಕೋಟಿ ಜಮಾ ಆಗಿದೆ ಅಂತ ಹೇಳಿ. ಇಂಥದಲ್ಲೇ 3-4 ಲಕ್ಷ ಕೋಟಿ ಇರ್ತದೆ. ಅದು ಹೇಳ್ತಾ ಇರ್ತಕ್ಕಂಥದ್ದು. ಆಪರೇಷನ್ ಮಾಡುವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಬೇಕು. ಅವ್ನು ಯಾವ್ದು ಮಾಡ್ಕೊಳ್ದಿರ ಹೊಟ್ಟೆ ಕುಯ್ದು ಗಡ್ಡೆ ತೆಗೆದ್ಬಿಟ್ಟೆ ಆಯ್ತು ನನ್ನ ಕೆಲಸ ಅಂದ್ರೆ, ಗಡ್ಡೆನೋ ತೆಗೆದ್ರು, ಆಪರೇಷನ್ ಮಾಡಿ ಪೇಷಂಟ್ ಸತ್ತೋದ. ನೋಡಿ, ಈ ಇನ್ಕಮ್ ಟ್ಯಾಕ್ಸ್ನವರು ಲೋಕಾಯುಕ್ತದು ದಾಳಿ ಮಾಡಿರ್ತಕ್ಕಂಥದ್ದು ಏನು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ಘಟನೆ, ಇದು ಮುಖ್ಯಮಂತ್ರಿಗಳ ಆಪ್ತರು ಅಲ್ಲ ಅನ್ನೋಂಥ ಪ್ರಶ್ನೆಗಿಂತ ಮುಖ್ಯವಾಗಿ ಇವ್ರ ಹಿನ್ನೆಲೆ ನೋಡಬೇಕು. ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವ್ರ ಹಿನ್ನೆಲೆ. 2008 ಜಯಚಂದ್ರ ಅವ್ರ ಮನೆ ಮೇಲೆ ಲೋಕಾಯುಕ್ತ ರೈಡ್ ಆಗಿರುತ್ತೆ. ಅವರೇನು ಮುಖ್ಯಮಂತ್ರಿಗಳಿಗಾಗಲಿ ಮತ್ತೊಬ್ರಿಗೆ ಆಪ್ತರಾಗಿರೋದಿಲ್ಲ. ಮತ್ತು ಚಿಕ್ಕರಾಯಪ್ಪರ ಮೇಲೆ ಈಗ ಆಲ್ರೆಡಿ BBMP ಇದ್ದಾಗ ರೋಡ್ ವೈಡನಿಂಗ್ ಕೇಸಸ್ಸಲ್ಲಿ, ಬೇರೆ ಬೇರೆ BDA ಕೇಸಸ್ಸಲ್ಲಿ ಅವ್ರ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಬಂದಿತ್ತು. ಹಾಗಾಗಿ ಮತ್ತೆ PWDನಲ್ಲಿ ಇದ್ದಾಗಲೂ ಅವ್ರ ಮೇಲೆ ಅಲಿಗೇಷನ್ಸ್ ಚಾರ್ಜಸ್ ಬಂದಾಗ ಅವ್ರು ಏನಾಯಿತು, ಅವ್ರನ್ನ ತೆಗೆದು ಕಾವೇರಿ ನೀರಾವರಿ ನಿಗಮಕ್ಕೆ ಹಾಕಿದ್ರು. ಈ IAS ಅಧಿಕಾರಿಗಳು, KS ಅಧಿಕಾರಿಗಳು, ಬ್ಯೂರೋಕ್ರಸಿ ಇದೆ. ಯಾವುದೇ ಸರ್ಕಾರ ಬಂದರೂ ಸಹ ಯಾರಿಗೋ ಒಬ್ಬರಿಗೆ ಆಪ್ತರಾಗಿ ಎಲ್ಲ ಒಂದು ಕಡೆ ಆಯಾಕಟ್ಟಿನ ಜಾಗದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಸಹಜ. ಕೂತ್ಕೊಂಡು ದುಡ್ಡು ಮಾಡೋವಂಥದ್ದು, ಆಸ್ತಿ ಮಾಡತಕ್ಕಂಥದ್ದು. ಈಗ ಉದಾಹರಣೆಗೆ ಕಪಿಲ್ ಮೋಹನ್ IAS ಆಫೀಸರ್, ಯಾರಿಗೆ ಆಪ್ತರು ಯಾರು ಅಲ್ಲ ಅವರು, ಅವ್ರ ಮೇಲೆ ರೈಡ್ ಮಾಡಿದಂಥ ಸಂದರ್ಭದಲ್ಲಿ 11 ಅಧಿಕಾರಿಗಳು ಎಲ್ಲಾ ಪಕ್ಷಗಳಿಗೂ ಕೂಡ ಎಲ್ಲಾ ಸರ್ಕಾರಗಳಿಗೂ ಫ್ರಾಂಕ್ ಆಗಿ ಹೇಳ್ತೀನಿ, ಯಾವುದೇ ಸರ್ಕಾರ ಬಂದ್ರೆ ಕೆಲವು ಭ್ರಷ್ಟ ಅಧಿಕಾರಿಗಳು ಕೆಲವ್ರಿಗೆ ಓಲೈಕೆ ಮಾಡಿಕೊಂಡು ಕೆಲವ್ರಿಗೆ ಆಪ್ತರಾಗುವಂಥದ್ದು ಸಹಜ. ಕಪಿಲ್ ಮೋಹನ್ ಅವ್ರ ಮನೆ ಮೇಲೆ ಹಣ ರೈಡ್ ಮಾಡಿದಂಥ ಸಂದರ್ಭ. ಈಗ ಕಪಿಲ್ ಮೋಹನ್ ಅವರು ಎಲ್ಲರೂ ತಿಳಿದಂಗೆ ಬಹಳ ಪ್ರಾಮಾಣಿಕಾಧಿಕಾರಿ ಅಂತ ಹೇಳ್ಕೊತಾ ಇದ್ದಿದ್ದು. ಪ್ರಾಮಾಣಿಕಾಧಿಕಾರಿ ಅಂತ ಹೆಸರು ತಗೊಂಡು ರೈಡ್ಗಳಲ್ಲಿ ಅವ್ರಿಗೆ ಐಟಿ ರೈಡ್ ಮಾಡಲಿಲ್ಲ, ಲೋಕಾಯುಕ್ತ ರೈಡ್ ಮಾಡಿ ಚಿನ್ನ ಸಿಕ್ತು, ದುಡ್ಡು ಸಿಕ್ತು. 11 ಕಂಪನಿಗಳ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಶ್ರೀಮತಿಯವರಿಗೆ ನೋಟಿಸ್ ಕೊಟ್ಟಾಗ ಏನ್ ಮಾಡೋರು, ಲೋಕಾಯುಕ್ತಕ್ಕೆ ಹೋಗಿ ಪೌಡ್ರು ಬೂದಿನ ಹಾಕ್ಬಿಟ್ಟು ಬಂದ್ರು. ಲೋಕಾಯುಕ್ತ ಕಚೇರಿಗೆ ಕಪಿಲ್ ಮೋಹನ್ ಅವ್ರು ಹೋಗಿ, ಇವತ್ತು ನೋಡಿ ನೀವು ಹೇಳೋರಲ್ಲ ಪ್ರಾರಂಭದಲ್ಲಿ ಲೋಕಾಯುಕ್ತಿಗೆ ಕೊನೆ ಮಳೆ ಹೊಡೆದ್ರು ಅಂತ. ಯಾವಾಗ ಕರ್ನಾಟಕದ ಲೋಕಾಯುಕ್ತ ಅನ್ನತಕ್ಕಂಥ ಸಂಸ್ಥೆ ಎಲ್ಲೋ ಒಂದ್ ಕಡೆ ಅದು ಡಿಮೋರಲೈಸ್ ಆಯ್ತು, ಈ ಅಧಿಕಾರಿಗಳು ಚಿಗಿತ್ಕೊಂಡ್ರು. ಇವತ್ತು ಜನ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಭ್ರಷ್ಟಾಚಾರಿಗಳಿಗೆ ಒಂದು ಭಯ ಅನ್ನತಕ್ಕಂಥ ಇಲ್ಲಿ ಈ ಸರ್ಕಾರ ಲೋಕಾಯುಕ್ತ ಅನ್ನತಕ್ಕಂಥ ವ್ಯವಸ್ಥೆನ ಹಾಳು ಮಾಡಾಕ್ಬಿಟ್ರಿ. ಯಾರು ಸರ್ಕಾರ? ಬಿಜೆಪಿ ಸರ್ಕಾರ. ಈ ಸರ್ಕಾರ ಬಂದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಲೋಕಾಯುಕ್ತ ಯಾವ ಮಟ್ಟಕ್ಕೆ ಹೋಯ್ತು ಕೇಳಿ. ಭಾಸ್ಕರ್ ರಾವ್ನ ನೇಮಿಸಿದ್ಯಾರು? ಮತ್ತೆ ಸದಾನಂದ ಗೌಡ ಒಂದು ವರ್ಷ ಲೋಕಾಯುಕ್ತರು ನೇಮಕನೇ ಮಾಡಿಲ್ಲ, 1 ವರ್ಷ ಖಾಲಿ ಇತ್ತು. ಕೇಳಿ, ಭಾಸ್ಕರ್ ರಾವ್ ನೇಮಕ ಮಾಡಿದವ್ರು ನೀವು. ಇದೇ ನ್ಯಾಯಮೂರ್ತಿ ಇದು ಸುಭಾಷ್ ಅಡಿ ಅವ್ರನ್ನ ತೆಗಿಬೇಕು ಅಂತೇಳಿ ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತಾರೆ. ಈ ಸರ್ಕಾರದಲ್ಲಿ MLAಗಳು, ಆಡಳಿತ ಪಕ್ಷದ MLAಗಳು ಸುಭಾಷ್ ಅಡಿ ಅವ್ರು ತೆಗಿಬೇಕು ಅಂತೇಳಿ ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತಾರೆ. ಒಳ್ಳೆ ಅಧಿಕಾರಿ, ಒಳ್ಳೆ ನ್ಯಾಯಾಧೀಶರು ನೇಮಕ ಮಾಡಬೇಕು ಅನ್ನೋ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಸಂಪಾದನೆ ಮಾಡಕ್ಕಂತೂ ಆಗಲ್ವಲ್ಲ ಸರ್. ಮೇಡಮ್, ನಿಮ್ಗೆ ಗೊತ್ತಿರಬೇಕು, BDAನಲ್ಲಿ ಸೆಕ್ರೆಟರಿ ಆಗಿದ್ದಂತ ರಾಜಮ್ಮ ಚೌಡಾರೆಡ್ಡಿ ಅಂತೇಳಿ 7 ಲಕ್ಷ ರೂಪಾಯಿ ಕಚೇರಿನಲ್ಲಿ ಸಿಗ್ತದೆ. ಇವತ್ತು ಅಧಿಕಾರಿಗಳು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಪ್ರಾಮಾಣಿಕ ಅಧಿಕಾರಿ
ಮತಾಯರವರು ರಿಪೋರ್ಟ್ ಕೊಡ್ತಾರೆ ಹೋಲ್ಡಿಂಗ್ಸ್ ಬಗ್ಗೆ 3,000 ಹೋಲ್ಡಿಂಗ್ಸ್ ಇದೆ, ಅಫಿಷಿಯಲ್ ಆಗಿ 300 ಇದೆ ಅಂತ ಬರೀ ಅಧಿಕಾರಿಗಳು ಅಷ್ಟೇ ಇದಾರಾ ಸರ್? ಅಲ್ಲ ಕೇಳಿ ಅಂದ್ರೆ ಬರೀ ಅಧಿಕಾರಿಗಳು ಅಷ್ಟೇ ಇದಾರಾ? ಮತಾಯವರು ರಿಪೋರ್ಟ್ ಕೊಟ್ಟರು ಹೋಲ್ಡಿಂಗ್ಸ್ ಬಗ್ಗೆ ಎತ್ತಾಕಿದ್ರು. ಇಲ್ಲೇನಾಗ್ತಾರೆ, ಭ್ರಷ್ಟಿಗೆ ಒಂದು ರೀತಿ ಕುಮ್ಮಕ್ಕು ಕೊಟ್ಟಂಗ ಆಗ್ತಾ ಇದೆ. ಈಗ IT ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ, ED ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ, ಮಾಡ್ತಾರೆ. ಸಿಎಂ ಆಪ್ತೂರು ಅಂತ ಹೇಳಿ ಕೇಳಿ ಮೇಡಮ್, 6 ಕೋಟಿನ 4 ಕೋಟಿನ ಒಂದು ಲ್ಯಾಂಬೋರ್ನಿ ಕಾರ್ ತಗೊಂಡಾಗ ಎಂತವ್ರಿಗೂ ಸಹ ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಓದೇ ಹೋಗ್ತದೆ. ಅದು ಹಾಟ್ ಕ್ಯಾಶ್ ಅಲ್ಲಿ ದುಡ್ಡು ಕೊಟ್ಟು ಕಾರ್ ತಗೊಂಡಾಗ ಹೋಗದೆ ಇರ್ತದೆ. 3 ಲಕ್ಷ ರೂಪಾಯಿ ಕಾರ್ ತಗೊಳಕ್ಕೂ ಕಷ್ಟ ಇದೆ. ಇಲ್ಲಿ ಸಿಎಂ ಆಪ್ತರು ಅಲ್ಲ ಅಥವಾ ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಯಾವ ಪ್ರಶ್ನೆ ಭ್ರಷ್ಟಾಚಾರದ ವ್ಯವಸ್ಥೆಗೆ ಮಟ್ಟ ಹಾಕ್ಲಿಕ್ಕೆ ನಾವೆಲ್ಲ ಸಹಕಾರ ಕೊಡ್ಲೇಬೇಕು. ರಮೇಶ್ ಬಾಬು ಸರ್, ಒಂದು ಮೋದಿ ಅವರ ಈ ನಡೆ, ಇನ್ನೊಂದು ಚಿಕ್ಕರಾಮಯ್ಯಪ್ಪ ಮತ್ತೆ ಜಯಚಂದ್ರ ಅಂತಹ ಅಧಿಕಾರಿಗಳು ಎಲ್ಲ ಕಾಲದಲ್ಲೂ ಕೂಡ ಎಲ್ಲ ಪಕ್ಷದ ಸರ್ಕಾರಗಳಲ್ಲೂ ಕೂಡ ಆಕ್ಟಿವ್ ಆಗಿ ತುಂಬಾ ಪವರ್ಫುಲ್ ಆಗಿ ಇರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಮೇಡಮ್, ಬಹಳ ಪ್ರಮುಖವಾಗಿ ಅಣ್ಣಾ ಹಜಾರೆ ಚಳವಳಿನ ನಾವು ನೋಡಿದ್ದೇವೆ. ಇವತ್ತು ಏನಕ್ಕೆ ಜನ ಮೋದಿಯವರಿಗೆ ಇಷ್ಟು ವ್ಯಾಪಕವಾದಂಥ ಬೆಂಬಲವನ್ನು ಕೊಟ್ಟರು ಅಂದರೆ, ಭ್ರಷ್ಟಾಚಾರ ಅಂತ ಬೃಹತ್ ದೊಡ್ಡ ರೋಗದ ವಿರುದ್ಧ ಜನ ರೋಸ್ ಹೋಗಿದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಯಾರು ಬಂದರೂ ಸಹ ಮನಪೂರ್ವಕವಾಗಿ ಬೆಂಬಲ ಕೊಡುವಂಥ ಕೆಲಸ ಎಲ್ಲ ಕಡೆ ಆಗ್ತಾ ಇದೆ. ಎಲ್ಲಿ ಕಾಂಗ್ರೆಸ್ನವ್ರು ಮಾಡ್ತಿಲ್ವಲ್ಲ ಸರ್? ಪ್ರಶ್ನೆ ಅಲ್ಲ, ನಾನು ಜನಸಾಮಾನ್ಯ ಬಗ್ಗೆ ಹೇಳ್ತಾ ಇರ್ತಾರೆ. ಇಲ್ಲಿ ಏನಾಗಿದೆ, ಮೋದಿಯವರು ಮಾಡಿದಂಥ ಕಾರ್ಯಕ್ರಮ ಭಾಳ ಒಳ್ಳೆಯದು. ಬಹುಶಃ ನಾವು ಇದೇ ಮಾಧ್ಯಮದಲ್ಲಿ ಚರ್ಚೆ ಮಾಡಬೇಕಾದ್ರೆ 15 ದಿನಗಳಿಂದ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ಒಂದು ದೊಡ್ಡ ತಪ್ಪನ್ನು ಮೋದಿದ್ದಾರೆ. ಅವರು ಈ ಬ್ಲಾಕ್ ಮನಿಯನ್ನು ತಡೆಯೋ ಉದ್ದೇಶ ನಿಜವಾಗೂ ಇದ್ದಿದ್ರೆ 2,000 ಕರೆನ್ಸಿನ ಬಿಡಬಾರ್ದಾಗಿತ್ತು. ಕಡಿಮೆ ಕರೆನ್ಸಿ 200 ರೂಪಾಯಿಂದ 100 ರೂಪಾಯಿಂದ ಈ ಥರದ ಹೆಚ್ಚಿಗೆ ಸರ್ಕ್ಯುಲೇಟ್ ಮಾಡಿದಿದ್ರೆ ಬಹುಶಃ ಇಂತಹ ಅವಘಡಗಳಿಗೆ ಅವಕಾಶ ಆಗ್ತಾ ಇರಲಿಲ್ಲ. ಅಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ತಪ್ಪು ಹೆಜ್ಜೆಯನ್ನು ಇಟ್ಟಿದೆ. ಒಂದು. ಎರಡನೇದು, ಬಹಳ ಪ್ರಮುಖವಾಗಿ ಕರ್ನಾಟಕದ ಘಟನೆ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವ್ರದ್ದು ಭಾಳ ಸ್ಪಷ್ಟ ಇದೆ. ಬಟ್ ಇಲ್ಲಿ ಬರೋಂಥ ಪ್ರಶ್ನೆ, ಅಂತಹ ಆರೋಪಿತ ಅಧಿಕಾರಿಗಳಿಗೆ ಆಯಕಟ್ಟಿನ ಜಾಗ ಕೊಟ್ಟಿರ್ತಕ್ಕಂಥವ್ರು ಯಾರು ಅನ್ನೋ ಪ್ರಶ್ನೆ. ಬೇಡ ಅಂತ ಹೇಳಿದ್ರು ಕೂಡ, ಕ್ಯಾಂಪೇನ್ ನಡೆದ್ರು ಕೂಡ ಅವ್ರನ್ನ ಅಲ್ಲೇ ತಾಂಡೋಗಿ ಹಾಕ್ತೀರಿ ಅಂದ್ರೆ ನಿಮಗಿರುವಂತಹ ಲಾಭ ಏನು? ಪ್ರತಿಯೊಬ್ಬರದು C&R ರೂಲ್ಸ್ ಮೇಲೆ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಹೌದು. ಇಲ್ಲಿ ಚಿಕ್ಕರಾಯಪ್ಪನವ್ರ ವಿಚಾರಕ್ಕೆ ಬಂದಾಗ ಬಹುಶಃ ಸಿದ್ದರಾಮಯ್ಯನವರು ಬಹಳ ಸ್ವಲ್ಪ ಮುಂದೆ ಹೋಗಿ, ಅದೇನು ಅವರವರ ಸಂಬಂಧ ನನಗೆ ಗೊತ್ತಿಲ್ಲ, ಅವ್ರನ್ನ ಚೀಫ್ ಇಂಜಿನಿಯರ್ಗೆ ಅಪಾಯಿಂಟ್ ಮಾಡಿದ್ರು. ಮತ್ತೆ ಪ್ರತಿಭಟನೆ ಬಂದ ಮೇಲೆ ಮತ್ತೆ ಅವ್ರನ್ನ ತೆಗೆದುಬಿಟ್ಟು ಇಲ್ಲಿ ಹಾಕಿದ್ರು. ಸಾಮಾನ್ಯವಾಗಿ ಕಾವೇರಿ ನೀರಾವರಿ ನಿಗಮಕ್ಕೆ ಯಾರು ಅಧ್ಯಕ್ಷ ಆಗಬೇಕಾದ್ರೆ ಇಲ್ಲಿವರೆಗೂ ಇರ್ತಕ್ಕಂಥ ಸಂಪ್ರದಾಯ IAS ಅಧಿಕಾರಿಗಳನ್ನೇ ನೇಮಕ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಚಿಕ್ಕರಾಯಪ್ಪನ ಏನಕ್ಕೆ ನೇಮಕ ಮಾಡೋದು ಅನ್ನೋದು ಒಂದು ಅನುಮಾನಕ್ಕೆ ಆಸ್ಪದ ಆಗಿದೆ. ಯಾರ ಮೇಲೆ ಅನುಮಾನ? ಅಲ್ಲಿ ಮುಖ್ಯಮಂತ್ರಿಗಳು, ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಪ್ರಶ್ನೆ ಇಲ್ಲ. ಎರಡನೇದು, ಜಯದೇವರ ವಿಚಾರಕ್ಕೆ ಬಂದ್ರೆ ಅವ್ರ ಮೇಲೂ ಸಹ, ಜಯಚಂದ್ರ ಅವ್ರ ವಿಚಾರಕ್ಕೆ ಬಂದ್ರೆ ಅವ್ರ ಮೇಲೂ ಸಹ ಸಾಕಷ್ಟು ಗುರುತರವಾದಂತಹ ಆರೋಪಗಳಿದೆ. ಅವ್ರನ್ನ ಇವತ್ತು ಒಂದು ಚೀಫ್ ಇದು ತರ ಒಂದು ಪೋಸ್ಟ್ ಕೊಟ್ಟು ಲೋಕೋಪಯೋಗಿಗಳಿಗೆ ಹೆದ್ದಾರಿ ರಸ್ತೆಯ ಒಂದು ಕೆಲಸವನ್ನು ಅವ್ರಿಗೆ ಕೊಟ್ಟು ಅವ್ರನ್ನ ಆಯಕಟ್ಟ ಜಾಗದಲ್ಲಿ ಕೂರಿಸಿರ್ತಕ್ಕಂಥದ್ದು ಸಹ ಸರ್ಕಾರದ ಮೇಲೆ ಅನುಮಾನದಿಂದ ನೋಡೋದಕ್ಕೆ ಕಾರಣ ಆಗಿದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಜನ ಪ್ರತಿದಿನ 2,000 ರೂಪಾಯಿ ನೋಟ್ಗೆ ಬ್ಯಾಂಕ್ ಹತ್ರ ಹೋಗಿ ಗಂಟೆಗಟ್ಟಲೆ ಕ್ಯೂ ನಿಂತ್ಕೋಬೇಕಾದ್ರೆ ಒಬ್ಬ ಅಧಿಕಾರಿ ಮನೆಯಲ್ಲಿ 4,000 ಕೋಟಿ ಹೊಸ ನೋಟ್ ಬರುತ್ತೆ ಅಂತಂದರೆ ಅದು ಪ್ರಶ್ನೆ ಏನು ಬರುತ್ತೆ? ಮತ್ತು ಇಲ್ಲಿರ್ತಕ್ಕಂಥ ಪ್ರಶ್ನೆ, ಒಂದು, ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡಿದಾರೋ, ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ ಮಾಡಿದಾರೋ. ಎರಡನೇ ಪ್ರಶ್ನೆ, ರಾಜ್ಯ ಸರ್ಕಾರಕ್ಕೆ ಒಂದು ನೈತಿಕವಾದಂಥ ಕರ್ತವ್ಯ ಇರಬೇಕಲ್ಲ. ಅವ್ರ ಮೇಲೆ ಇಮ್ಮಿಡಿಯೇಟ್ ಸಸ್ಪೆಂಡ್ ಮತ್ತೊಂದು ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ. ಈ ತರ ಕ್ಯಾಂಪೇನ್ ನಡೆದ್ರು ಕೂಡ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ ಒಳ್ಳೆ ರೆಕಾರ್ಡ್ಗಳು ಇಲ್ಲ ಅಂದ್ರೂ ಕೂಡ, ಯಾಕೆ ಸ್ವಾಮಿ ನೀವು ಕರ್ಕೊಂಡ್ ಬಂದು ಅಲ್ಲಿ ಕೂರ್ಸಿದ್ರಿ ಅಂತ ಕೇಳೋದ್ರಲ್ಲಿ ತಪ್ಪೇನಾದ್ರೂ ಇದೆಯಾ? ಖಂಡಿತ ಕೇಳಬೇಕು. ಜನಸಾಮಾನ್ಯರು ಕೇಳ್ತಾರ ಪ್ರಶ್ನೆ ಇದು. ಇಲ್ಲಿರ್ತಕ್ಕಂಥ ಪ್ರಶ್ನೆ, 2010ರಲ್ಲಿ BBMP ಚೀಫ್ ಇಂಜಿನಿಯರ್ ಆಗಿದ್ದಾಗ ಇದೇ ಚಿಕ್ಕರಾಯಪ್ಪನವರು ಅಲ್ಲೇನು ಅವ್ಯವಹಾರ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಯ್ತಲ್ಲ, ಅಶ್ವತ್ಥನಾರಾಯಣ ಅವ್ರನ್ನ ಚರ್ಚೆ ಮಾಡಿ ಅಲ್ಲಿಗೆ ಬಿಟ್ಟಿರೋದನ್ನ. ಏನು ಕಡತಗಳ ಕಚೇರಿಗೆ ಬೆಂಕಿ ಬಿತ್ತಲ್ಲ, ಅದರ ಜನಕರು ಯಾರು ಅನ್ನೋ ಪ್ರಶ್ನೆ ಇವತ್ತು ಜನಗಳಲ್ಲಿದೆ. ಇಂತಹ ಒಬ್ಬ ಅಧಿಕಾರಿ ಅಲ್ಲಿಂದಲೇ ಬಂದಿದ್ದು. ಅವತ್ತು ಸಹ 2010ರಲ್ಲಿ BJP ಸರ್ಕಾರ ಇತ್ತು ಕರ್ನಾಟಕದಲ್ಲಿ, ಅದಕ್ಕೆ ಅಲ್ಲಿಗೆ ಬಿಟ್ಟರು 2010ಕ್ಕೆ 1,500 ಕೋಟಿ. ಸೊ ಪ್ರಶ್ನೆ ಇರ್ತಕ್ಕಂಥದ್ದು, ಸರ್ಕಾರ ಯಾವುದೇ ಇರಲಿ, ಇಂಥ ಅಧಿಕಾರಿಗಳು ಮತ್ತೆ ಮತ್ತೆ ಪ್ರೊಟೆಕ್ಟ್ ಆಗಿ ಹೋಗ್ತಾ ಇದ್ರೆ ನಾವು ಯಾರಿಗೆ ಉತ್ತರವನ್ನು ಬಯಸಬೇಕಾಗತ್ತೆ? ಯಾಕೆ ಪ್ರೊಟೆಕ್ಟ್ ಮಾಡ್ತೀರಾ ನೀವು ರಾಜಕಾರಣಿಗಳು? ರಾಜಕಾರಣಿ ಪ್ರಶ್ನೆ, ಸರ್ಕಾರಗಳು ಅಥವಾ ರಾಜಕೀಯ ಪಕ್ಷಗಳು ಯಾಕೆ ಪ್ರೊಟೆಕ್ಟ್ ಮಾಡ್ತೀರಿ? ಸರ್ಕಾರ ಪ್ರಶ್ನೆಯಲ್ಲಿ ಇಲ್ಲಿರ್ತಕ್ಕ ನೋಡಿ, ಕಪಿಲ್ ಮೋಹನ್ ಹೆಸರು ಪ್ರಸ್ತಾಪ ಮಾಡಿದ್ವು, 5 ಕೋಟಿ ರೂಪಾಯಿ ದುಡ್ಡು ಬಂತು, ಅವ್ರ ಮನೆಯಿಂದ ರೈಡ್ ಆಯ್ತು. ಇವತ್ತು ಆ ಪ್ರಕರಣ ಎಲ್ಲಿಗೆ ಬಂತು? ಮೊನ್ನೆ ಜುಡಿಷಿಯಲ್ ಒಂದು ವ್ಯಾಪಕವಾದಂತ ಒಂದು ಆರೋಪದಲ್ಲಿ
ವಿಧಾನಸೌಧದ ಒಂದು ಕಾಂಪೌಂಡ್ ಅಲ್ಲಿ 2.5 ಕೋಟಿ ಸೀಸ್ ಮಾಡಿದ್ರು. ಅವರೇ ಹೇಳಿದ್ರು ಯಾರು ಕಾರ್ ಡ್ರೈವ್ ಮಾಡ್ತಿದ್ದಂತಾರೆ 2.5 ಕೋಟಿ ಇತ್ತು ಅಂತ ಹೇಳಿ. ಹಾಗಾದ್ರೆ ಇವ್ರನ್ನ ಆಯಕಟ್ಟಿನ ಸ್ಥಳಕ್ಕೆ ನೋಡಿ ಯಾಕೆ ನೇಮಕ ಮಾಡಿದ್ವಿ ಅಂತ ಉತ್ತರ ಡಕಾಯಿತಿ ಮಾಡೋನ್ನ ಕರ್ಕೊಂಡೋಗಿ ನೀವು ಬ್ಯಾಂಕ್ ಮ್ಯಾನೇಜರ್ ಮಾಡಿ ಕೂರ್ಸಿದ್ರೆ ಏನ್ ಮಾಡ್ತಾನೆ? ದಾರಿ ಕೊಟ್ರಿ ದಾರಿ ಕೊಡೋದಲ್ಲ. ಇವತ್ತು ಬ್ಯಾಂಕ್ ಮ್ಯಾನೇಜರ್ಗಳು ಎಷ್ಟು ಮಟ್ಟದಲ್ಲಿ ಇದು ಮಾಡಿದ್ದಾರೆ ಅಂದ್ರೆ ಇಡೀ ದೇಶ ವ್ಯಾಪ್ತಿಯಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಈ ಭ್ರಷ್ಟ ಅಧಿಕಾರಿಗಳು ಎಷ್ಟೇ ಇದ್ದಾರೋ ಆ ಬ್ಯಾಂಕ್ ಮ್ಯಾನೇಜರ್ಗಳು ಕೂಡ ಅಷ್ಟೇ ಜವಾಬ್ದಾರಿ, ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಅವ್ರಿಗೂ ಹೆಚ್ಚಿನ ಶಿಕ್ಷೆ ಕೊಡಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಮೂಲ ಕಾರಣ ಈ ಬ್ಯಾಂಕ್ ಅಧಿಕಾರಿಗಳಾಗಿದ್ದಾರೆ. ಕ್ಷೇತ್ರ ಆಗ್ಲಿ ಇನ್ಕ್ಲೂಡಿಂಗ್ ನಮ್ದು ಸೇರಿಸಿದಂಗೆ ಯಾವುದೇ ಕ್ಷೇತ್ರಗಳಲ್ಲಿ ಪ್ರಧಾನಮಂತ್ರಿಗಳು ಕೂಡ ಇವನ್ನೆಲ್ಲ ಗಮನಕ್ಕೆ ತಗೋಬೇಕಾಗಿತ್ತು. ಆದ್ರೆ ಒಂದು ನಂಬಿಕೆಯಿಂದ ಮಾಡಿದ್ರು. ಬೇಲಿನೇ ಎದ್ದು ಹೊಲ ಮೀದಂಗೆ ಇವತ್ತು ಅವರೇ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅವರೇ ಈ ಕೆಲಸಗಳು ಮಾಡ್ಬಿಟ್ಟ ಅಂದ್ರೆ ಇನ್ನು ಸಾಮಾನ್ಯ ಜನರ ಎಲ್ಲಿಂದ ದುಡ್ಡು ಸಿಗ್ಬೇಕಾಗುತ್ತೆ? ಸಂಬಳ ಇಲ್ಲ. ಒಟ್ಟಾರೆ ಈ ಪ್ರಕಾರ ಒಂದು ಡಿಮಾನಿಟೈಸೇಷನ್ ಇದ್ರಲ್ಲಿ ಯಾಕೆ ಅಲ್ಲ ಅವ್ರನ್ನು ಸೇರಿಸ್ಕೊಂಡು ಖಂಡಿತ ಈ ವಿಚಾರದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳು ಬಹಳ ಮುಖ್ಯ ಇದ್ದಾರೆ. ವೆಂಕಟೇಶ್ ಅವರೇ, ಈಗ ನನ್ನ ಆಟ ಈಗ ಶುರುವಾಗಿದೆ, ಇನ್ನು ಬಹಳ ಬಾಕಿ ಇದೆ ಅಂತ ಬಹಳಷ್ಟು ಜನರಿಗೆ ಗಡಗಡ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಅಂಥದ್ರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಿಲ್ಲ. 200 ಕೋಟಿ 500 ಕೋಟಿ 1000 ಕೋಟಿ 1500 ಕೋಟಿ ಕೇವಲ ಕಾಂಗ್ರೆಸ್ ಪಕ್ಷ ಅಲ್ಲ, ಎಲ್ಲಾ ಪಕ್ಷಗಳಲ್ಲೂ ಕೂಡ ಕಪ್ಪು ಕುಳಗಳು ಇವೆ. ಈಗ ಅಧಿಕಾರಿಗಳ ಮೇಲೆ ಆರಂಭ ಆಗಿದೆ. ಇದು ರಾಜಕಾರಣಿಗಳಿಗೂ ಕೂಡ ಮುಂದುವರಿಯುತ್ತೆ ಅನ್ನುವಂತಹ ಆಶಾಭಾವನೆ ಇದೆಯಾ ಅಥವಾ ಹೆಂಗೆ ಅಂತ ತಮಗೆ? ನೋಡಿ, ಈ ದೇಶದಲ್ಲಿ 125 ಕೋಟಿ ಜನಕ್ಕೆ ಯಾರಾದರೂ ಒಬ್ಬ ಸಂಬಂಧಿಕರು ಇದ್ದಾರೆ ಅಂದರೆ ಅದು ದುಡ್ಡು. ಎಲ್ರಿಗೂ ನೇರ ಸಂಬಂಧ ಇರ್ತಕ್ಕಂಥ ಸಂಬಂಧಿಕ ದುಡ್ಡು. ಅದಕ್ಕೆ ಜಾತಿ ಇಲ್ಲ, ಯಾವುದೇ ಒಂದು ಧರ್ಮ ಇಲ್ಲ, ಯಾವುದೇ ಒಂದು ಬ್ಲಡ್ ಗ್ರೂಪ್ ಇಲ್ಲ. ಎಲ್ಲರಿಗೂ ನೇರವಾಗಿ ಸಂಬಂಧ ಇರ್ತಕ್ಕಂಥ ಒಂದು ಇದು ಅಂಥ ಒಂದು ಸಂಬಂಧ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ನಡೆದಿರ್ತಕ್ಕಂಥದ್ದು. ಇದರಲ್ಲಿ ಆ ಪಕ್ಷ ಈ ಪಕ್ಷ ಈ ವರ್ಗ ಆ ವರ್ಗ ಅಂತ ಏನೂ ಇಲ್ಲ. ಯಾರ್ಯಾರು ಕೂಡ ಇದರಲ್ಲಿ ತಪ್ಪು ಅಂತ ಅನಿಸ್ತಾರೋ ಎಲ್ರಿಗೂ ಕೂಡ ಸಂಬಂಧಪಡ್ತದೆ. ಮೇಲೆ ನಾನು ಹೇಳ್ತಕ್ಕಂಥದ್ದು ಇಂಥ ಒಂದು ದೊಡ್ಡ ಕಾರ್ಯಾಚರಣೆ ಮಾಡಬೇಕಾದಾಗ ಅಷ್ಟೇ ಎಲ್ಲ ರೀತಿಯ ಒಂದು ಇದನ್ನು ತಗೋಬೇಕಾಗಿತ್ತು. ಈಗ ಮೋದಿಯವರು ಈ ಸರ್ಜರಿ ಮಾಡಿದ್ವಿ ಅಂತ ಹೇಳ್ತಾರೆ. ಸರ್ಜರಿ ಮಾಡುವಾಗ ಒಂದು ಟೀಮ್ ಆಫ್ ಸರ್ಜನ್ಸ್ನು ಒಳ್ಳೆಯವರು ಇರಬೇಕಾಗತ್ತೆ. ಮತ್ತು ಬೇರೆ ಬೇರೆ ಆ ನರ್ಸ್ಗಳಿರ್ಬೋದು, ಅಟೆಂಡಿಂಗ್ ಎಲ್ಲರೂ ಆಗ್ತಾರೆ. ಆಪರೇಷನ್ ಥಿಯೇಟ್ರಲ್ಲಿ ಎಲ್ಲರೂ ಇದ್ರೆ ಆಪರೇಷನ್ ಸಕ್ಸಸ್ ಆಗೋದು. ಬರೀ ಒಂದು 3-4 ಜನ ಸೇರ್ಕೊಂಡು ನಾವು ಮಾಡಿಬಿಡ್ತೀವಿ ಅಂದರೆ ಆಗಲ್ಲ. ಈ ಸೈಡ್ ಎಫೆಕ್ಟ್ಸ್, ಈಗ ಒಂದು ಆಪರೇಷನ್ ದೊಡ್ಡ ಆಪರೇಷನ್ ಅಲ್ಲಲ್ಲ, ದೊಡ್ಡ ಆಪರೇಷನ್ ಜನ ಸಹಕರಿಸ್ತಾ ಇದ್ದಾರೆ. ಜನನೇ ಪೇಷಂಟು. ಪೇಷಂಟ್ ಸತ್ತೋದ ಮೇಲೆ ಗಡ್ಡೆ ತೆಗೆದು ಏನು ಬಂತು ಅಂತಾನೆ ಹೇಳ್ತಾ ಇರೋದು. ಈಗ ಅಂತ ಸಂದರ್ಭದಲ್ಲಿ ಏನೇನಿದು ಕಾಂಪ್ಲಿಕೇಶನ್ಸ್ ಏನು ಡೆವಲಪ್ ಆಗ್ಬೋದು ಏನು ಅಂತ ಎಲ್ಲವನ್ನೂ ತಗೊಂಡು ಅದಕ್ಕೆ ಸರಿಯಾದ ಔಷಧಿಗಳು ಇಟ್ಕೊಂಡು ಮಾಡಿದ್ರೆ ಮಾತ್ರ ಇದೆಲ್ಲ ಸಕ್ಸಸ್ ಆಗ್ತಕ್ಕಂಥದ್ದು. ಈಗಾಗಲೇ 10 ಲಕ್ಷ ಕೋಟಿ ಜಮಾ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲ ಇಂಥ ಬ್ಯಾಂಕ್ ಮ್ಯಾನೇಜರ್ಗಳನ್ನ ಇವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ದೊಡ್ಡ ಮೊತ್ತ ಈಗಾಗಲೇ ಅದು ವೈಟ್ ಮನಿ ಬ್ಲಾಕ್ ಮನಿ ಕನ್ವರ್ಟ್ ಆಗ್ತಾ ಇದೆ. ಯಾರು ಮಾಡಿರ್ತಕ್ಕ ಇದನ್ನೆಲ್ಲ ಈಗ ರಮೇಶ್ ಬಾಬು ಅವರು ಹೇಳಿದಂಗೆ ಇದಕ್ಕೆ ಕಾರಣ ಏನು? ನಾವು ಮೊದಲನೇ ದಿನದಿಂದನೂ ಹೇಳ್ತಿದೀವಿ, ಡಿಮಾನಿಟೈಸೇಷನ್ ಮಾಡಿದಕ್ಕೆ ಯಾರ್ದು ಕೂಡ ಇರೋದಲ್ಲ, ಒಳ್ಳೆ ಕೆಲಸ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ಕೆಲವು ತಪ್ಪುಗಳು, ಕೆಲವೊಂದು ಕ್ರಮಗಳು ತೊಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ರಮೇಶ್ ಬಾಬು ಹೇಳ್ದಂಗೆ 2,000 ರೂಪಾಯಿನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಇವತ್ತು 2,000 ರೂಪಾಯಿ ಮಾಡಿರಲಿ, ಅದು ಆ ಒಂದು ಸ್ಟೇಜಲ್ಲಿ ಮಾಡಬೇಕಾಗಿತ್ತು. ಇಲ್ಲಿ ಮಾಡಿದಾಗ ಇವತ್ತು ಜನಕ್ಕೂ ಅದೇ ಪರದಾಟಕ್ಕೆ ಕಾರಣ ಆಯಿತು. ನೋಡಿ, ನಮ್ಗೆ ಏನ್ ತೊಂದರೆ ಇಲ್ಲ ಅಂತಾರೆ ಎಲ್ರು. ನಾನು ಅಂತೀನಿ, ಯಾಕಂದ್ರೆ ಒಳ್ಳೆ ಇದು ಅಂತ. ಆದ್ರೆ ಅದ್ರ ಎಫೆಕ್ಟು ಮತ್ತೆ ಏನ್ ಪರಿಣಾಮಕಾರಿಯಾಗಿ ಒಂದು ಫಲಿತಾಂಶ ಬರೆದ್ರೇನೆ ಸಕ್ಸಸ್ ಅಂತ ಹೇಳೋದು. ಇವತ್ತು ಅದೆಲ್ಲಿ ಕಾಣ್ತಾ ಇಲ್ಲ. ನಾವು ಮೊದಲನೇ ದಿನದೂ ಹೇಳ್ತಿದ್ದೀವಿ, ಕೆಲವೆಲ್ಲ ಒಂದು ಕ್ರಮಗಳನ್ನ ಅವ್ರು ಗಮನಕ್ಕೆ ತಗೊಂಡು ಮಾಡಬೇಕಾಗಿತ್ತು. ಅದರಲ್ಲೂ ವಿಶೇಷವಾಗಿ 2,000 ರೂಪಾಯಿ ನೋಟ್ನ ಈಗ ತರಲೇಬಾರ್ದಾಗಿತ್ತು ಅಂತೇಳಿ. ಈಗ 2,000 ರೂಪಾಯಿ ನೋಟ್ ತಂದಿರೋದ್ರಿಂದ ಒಂದು 70 ವರ್ಷದಿಂದ ಈ ಕಪ್ಪು ಹಣ ಸಂಗ್ರಹಣ ಆಗಿದೆ, ಭ್ರಷ್ಟಾಚಾರ ಇದೆ ಎಲ್ಲ ಅಂತ. ಈಗ ಮತ್ತೆ 1 ವರ್ಷದಲ್ಲಿ 2 ವರ್ಷದಲ್ಲಿ ಇದ್ರೆ ಡಬಲ್ ಆಗುತ್ತೆ. 2,000 ರೂಪಾಯಿ ತಂದಿರೋದ್ರಿಂದ 2,000 ರೂಪಾಯಿ ತಂದಿರೋದಕ್ಕೆ ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದು. 2,000 ರೂಪಾಯಿ ನೋಟ್ ತಗೊಂಡು ಚಿಲ್ಲರೆ ಸಿಗಲ್ಲ ಒಂದು ಸಾಮಾನ್ಯ ಜನಕ್ಕೆ, ಇನ್ನೊಂದು ಜನಕ್ಕೆ ಈಸಿಯಾಗಿ ಸಂಗ್ರಹ ಆಗ್ತಕ್ಕಂಥದ್ದು. 500 to 1,000 rupees ನೋಟ್ ಬಂದಲ್ಲೂ 1,000 to 500 ಬರಬಾರ್ದಾಗಿತ್ತು ಅಂತ ಅವತ್ತು ಇದೇ ರೀತಿ ಚರ್ಚೆ ಆಯ್ತು. ನೋಡಿ, ಆರ್ ವೆಂಕಟೇಶ್ ಅವರು ಉತ್ತರ ಕೊಡ್ಲಿಲ್ಲ. ಅಧಿಕಾರಿಗಳಿಂದ ಆರಂಭ ಆಗಿದೆ. ಈಗ ಜನಸಾಮಾನ್ಯರಿಗೆ ತೀರಾ ನಮ್ಮ ಜನರು ಅಷ್ಟು ದಡ್ರಲ್ಲ. ಯಾರ್ಯಾರ ಹತ್ರ ಬೇಜಾನ್ 1,500 ಕೋಟಿ 2,000 ಕೋಟಿ 10,000 ಕೋಟಿ ಈ ತರ ಹಣ ಯಾರ್ಯಾರ ಹತ್ರ ಇದೆ ಅಂತ ಜನರಿಗೆ ಒಂದು ಸಣ್ಣ ಅಂದಾಜಂತೂ ಇದೆ. ಯಾಕಂದ್ರೆ ಅವರ ಸಂಪತ್ತಿನ ವೈಭೋಗದ ಪ್ರದರ್ಶನ ಇದನ್ನೆಲ್ಲ ನೋಡಿದ ಮೇಲೆ ಒಂದಿಷ್ಟು ಅಂದಾಜ್ ಇರುತ್ತೆ. ಇವ್ರ ಹತ್ರ ಇರ್ಬೋದು, ಇಂತಿಂತ ರಾಜಕಾರಣಿ ಹತ್ರ ಇರ್ಬೋದು, ಇಂತಿಂತ ಅಧಿಕಾರಿಗಳ ಹತ್ರ ಇರ್ಬೋದು, ಅಥವಾ ಇಂತಿಂತವ್ರ ಹತ್ರ ಇರ್ಬೋದು ಅಂತ. ಅವ್ರು ಯಾರ ಮನೆ ಮೇಲೂ ರೇಡ್ ನಡೆಯಲ್ವಲ್ಲ ಸರ್?
ಇಲ್ಲ, ಎಲ್ಲಾರ ಮನೆ ಮೇಲೂ ಎಲ್ಲರ ಮೇಲೆ ಆಗ್ತಾ ಇದೆ. ನಡೀಬೇಕಾಗತ್ತೆ. ಈಗ ಅದು ಈಗ CM ಆಪ್ತರು ಅಂತ ಅಂದಿದ್ದಕ್ಕೆ ಇದೊಂದು ಸುದ್ದಿ ಆಯ್ತು. ಬೇರೆ ಬೇರೆ ಕಡೆನಲ್ಲಿ ಈಗ ಇಡೀ ದೇಶದಲ್ಲಿ ಈ ರೀತಿ ನಡೀತಿದೆ. ಮೊನ್ನೆ ನಾನು ನೋಡಿದೆ ಮಧ್ಯಪ್ರದೇಶದಲ್ಲಿ ಜಸ್ಟ್ DFO ಅವರು 50 ಕೋಟಿ ಪ್ರಾಪರ್ಟಿ, ಮಧ್ಯಪ್ರದೇಶದ DFO ಹತ್ರ 50 ಕೋಟಿ ಪ್ರಾಪರ್ಟಿ ರೈಡ್ ಆಗಿ ಸಿಗಾಕೊಂಡಿದೆ. ಇಡೀ ದೇಶದಲ್ಲಿ ನಡೀತಿದೆ. ನಮಗೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು CM ಆಪ್ತರು ಅನ್ನತಕ್ಕಂಥ ಸುದ್ದಿ ಬಂದಿರ್ಬೋದು ಅಷ್ಟೇ. ದಿನನಿತ್ಯ ಈ ಥರದ ರೈಡು ಮತ್ತೊಂದು ಮಗದೊಂದು ನಡೀತಿದೆ. ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ ಅವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಒಂದೇನಾಗ್ತದೆ ಅಂತೇಳಿ ರಾಜ್ಯ ಸರ್ಕಾರದಲ್ಲಿ ಈ ಭ್ರಷ್ಟಾಚಾರ ವಿಶೇಷವಾಗಿ ನೋಡಿ, ಕಳೆದ ಒಂದು 3 ವರ್ಷದಲ್ಲಿ ಯಾರಿಗೂ ಸಹ ಭ್ರಷ್ಟಾಚಾರಕ್ಕೆ ತಡೆ ಅನ್ನತಕ್ಕಂಥದ್ದು ಅಡ್ಡವೇ ಇಲ್ಲ. ಈಗ ಇಲ್ಲಿ ACB ಇಲ್ಲ, 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 ಇಲ್ಲ. ಉತ್ತರವಾದ ಒಂದು ಭ್ರಷ್ಟಾಚಾರ ಇಲ್ಲಿ ಭ್ರಷ್ಟಾಚಾರಕ್ಕೆ ರಾಜ್ಯ ಸರ್ಕಾರವೇ ಒಂದು ರೆಡ್ ಕಾರ್ಪೆಟ್ ಹಾಸಿಗೆ ಹಾಕೊಟ್ಟಂಗ. ಯಾವಾಗ ಈ ಲೋಕಾಯುಕ್ತನ ಮುಗಿಸಿ ಮತ್ತೆ ACB ತರಲಿಕ್ಕೆ ಇವ್ರು ಹೊರಟ್ರೋ, ಇಲ್ಲಿ ACB ಯಾರ ಕಂಟ್ರೋಲ್ ಇದೆ? ಎಲ್ಲ ಮುಖ್ಯಮಂತ್ರಿಗಳ ಕಂಟ್ರೋಲ್ ಬರ್ತದೆ. ಇಲ್ಲಿ ಭ್ರಷ್ಟಾಚಾರಕ್ಕೆ ಏನಾಯ್ತು, ಸ್ವತಃ ಸರ್ಕಾರನೇ ನಿಂತ್ಕೊಂಡು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟಂಗಾಯ್ತು. ಈ ಕೆಲಸ ಯಾವಾಗ ಲೋಕಾಯುಕ್ತನ ಯಾವಾಗ ಕುತ್ತಿಗೆ ಇಸ್ಕಿದ್ರು ಇವರು. ಅಲ್ಲ, ನಿಮ್ಮ ಅವಧಿಯಲ್ಲೇ ಪ್ರಾರಂಭ ಆಗಿದ್ದು, ನಿಮ್ಮ ಅವಧಿಯಲ್ಲಿ ಪ್ರಾರಂಭ ಆಗಿದೆ. ನೀವು ಮಾತಾಡಿ, ಅಸೆಂಬ್ಲಿನಲ್ಲಿ ಮಾತಾಡಿ, ಕೇಳಿ. ಅದು ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ. ಯಾರೋ ದಿನ ಆಗಿದೆ, ಡೈವರ್ಟ್ ಮಾಡೋದು ಬೇಡ, ಡೈವರ್ಟ್ ಆಗೋದು ಬೇಡ. ಸಿದ್ದರಾಮಯ್ಯನಿಗೂ ಜವಾಬ್ದಾರಿ ಇತ್ತು ಅವತ್ತು. ಈಗ ನೋಡಿ, ಈಗ ನಾನು ಆವಾಗಲೇ ಒಂದು ನ್ಯೂಸ್ ಹೇಳ್ದೆ ರಮೇಶ್ ಬಾಬು ಅವರೇ, ಅದೇನಂದ್ರೆ ಈಗ ACB ಅವರು ಮಾಹಿತಿಯನ್ನ ಕೇಳಿ, ಯಾರ ಹತ್ರ, ತೆರಿಗೆ ಇಲಾಖೆ ಹತ್ರ ಮಾಹಿತಿಯನ್ನ ಕೇಳಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡುತ್ತೆ ಅಂತ. ಅದಕ್ಕೆ ACB ತನಿಖೆ ಆರಂಭಿಸುವ ಮೊದಲೇ CBI ಬಂದು ತನಿಖೆ ನಡೆಸ್ಬಿಡುತ್ತಾ? ಯಾಕಂದ್ರೆ ಎಲ್ಲಾ ಮಾಹಿತಿಯನ್ನ ಕೊಟ್ಟು ಅವ್ರ ಕೈಯಲ್ಲಿ ಕೊಟ್ರೆ ಕಳ್ಳರು ತಪ್ಸ್ಕೊಂಡ್ಬಿಡ್ತಾರೆ ಅನ್ನುವಂತ ಭಯ CBI ನ ಪ್ರವೇಶಕ್ಕೆ ಜೊತೆಗೆ ACB ಅವರು ನಡೆಸಬಹುದು. ಆದ್ರೆ ACB ಅವರು ನಡೆಸಿದ ಅವ್ರದ್ದೇ ಇದೆ ಅಂತಲ್ಲ, ಕೇಂದ್ರ ಸರ್ಕಾರದ ಸಂಸ್ಥೆಗಳು ನಡೆಸಬಹುದು, ಅದ್ರಲ್ಲೇನಲ್ಲ. ಬಹಳ ಪ್ರಮುಖವಾಗಿ ಈ ಭ್ರಷ್ಟ ಅಧಿಕಾರಿಗಳು ಆಯಾ ಸಂದರ್ಭಕ್ಕೆ ಮುಖ್ಯಮಂತ್ರಿಗಳ ಹೆಸರನ್ನ ಪಕ್ಷಗಳನ್ನ ಉಪಯೋಗಿಸ್ಕೊಳ್ಳೋಂಥದ್ದು ನಾವು ಕಾಣ್ತಾ ಇದ್ದೇವೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ, ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರ ನಡೆಸಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ. ಸಿದ್ದರಾಮಯ್ಯವ್ರ ನಡೆ ಇದೆಯಲ್ಲ, ಅದು ಅನುಮಾನಗಳಿಗೆ ಅವಕಾಶವನ್ನು ಕೊಡುತ್ತೆ. ಈಗ ಚಿಕ್ಕರಾಯಪ್ಪನ ಪ್ರಕರಣದ ಜೊತೆಗೆ ನನ್ನ ಹತ್ರ ಇನ್ನೊಂದು ಭಾಳ ಸ್ಪಷ್ಟವಾದಂಥ ಪ್ರಕರಣ ಇದೆ. ಈಗ BWSSBನಲ್ಲಿ ಕೃಷ್ಣಪ್ಪ ಅಂತ ಒಬ್ಬ ಇಂಜಿನಿಯರ್ ಇದ್ದರು. ಅವ್ರು ಕೃಷ್ಣಪ್ಪ ಅಂತೇಳಿ ಅವ್ರದ್ದು ರಿಟೈರ್ಡ್ ಆಯಿತು. ರಿಟೈರ್ಡ್ ಆದವ್ರನ್ನ 3 ತಿಂಗಳು ಕಂಟಿನ್ಯೂ C&R ರೂಲ್ಸ್ಗೆ ಎಗೇನೆಸ್ಟ್ ಆಗಿ ಅವ್ನು ಕಂಟಿನ್ಯೂ ಮಾಡಿದ್ರು. ಅದಾದಮೇಲೆ ಮತ್ತೆ ಬೋರ್ಡ್ ಮೆಂಬರ್ ಮಾಡಿ, ಟೆಕ್ನಿಕಲ್ ವಿಂಗ್ ಸಬ್ ಕಮಿಟಿ ಮಾಡಿ ಅವ್ನು ಚೇರ್ಮನ್ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ ಅಂದರೆ, ಅಲ್ಲಿ ಈ ಸೆಂಟ್ರಲ್ ಗೌರ್ಮೆಂಟ್ದು ಯಾವುದೋ ಅಮೃತ್ ಅಂತ ಒಂದು ಸ್ಕೀಮ್ ಬಂದಿದೆ, ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಂತೆ ಒಂದು 700 ಕೋಟಿ ರೂಪಾಯಿಂದ ಒಂದು ಪ್ರಾಜೆಕ್ಟ್, ಒಂದು ಸ್ಕೀಮ್ ಬಂದಿದೆ. ಆ ಸ್ಕೀಮಲ್ಲಿ ಟೆಂಡೂಲ್ಕರ್ದಲ್ಲಿ ಈಗ ಒಂದು ದಂಧೆ, ಆ ದಂಧೆ ಮಾಡೋದಕ್ಕೋಸ್ಕರ ಜಾರ್ಜ್ ಅವ್ರನ್ನ ಇಟ್ಕೊಂಡು ಅವನ್ನ ಆಯಕಟ್ಟು ಜಾಗದಲ್ಲಿ ಕೂರಿಸಿ ಆ ಟೆಂಡರ್ನ ಕ್ಯಾನ್ಸಲ್ ಮಾಡಿಸಿ IAS ಆಫೀಸರ್, ಆ ಚೇರ್ಮನ್ ಇದ್ದಾರೆ, ಅವರ ಆದೇಶ ಉಲ್ಲಂಘನೆ ಮಾಡಿ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅದು ಒಂದು ಕಡೆ. ಮತ್ತೆ BWSSBನಲ್ಲಿ ಈಗ 110 ಏನು BBMP ಯಾವ ವ್ಯಾಪ್ತಿಗೆ ಬಂದಿದೆ, ಅಲ್ಲಿ 5,000 ಕೋಟಿ ರೂಪಾಯಿದು ಒಂದು ಟೆಂಡರ್ ವರ್ಕು ಈಗ ಬರ್ತಾ ಇದೆ. ಸೊ ಈ ಥರದ ಉದ್ದೇಶ ಇಟ್ಕೊಂಡು ಆರೋಪದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ತಾಮದಲ್ಲಿ ಕೂರಿಸಿದ್ರೆ ನಾವು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳನ್ನ ಅಥವಾ ಯಾವ ಸರ್ಕಾರ ಇರುತ್ತೋ, ಕಾಂಗ್ರೆಸ್ ಇರುತ್ತೋ ಇನ್ನೊಂದು ಇರುತ್ತೋ, ಅನುಮಾನದಿಂದ ನೋಡ್ಬೇಕಾಗುತ್ತೆ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ 4 ಕೋಟಿ ಕ್ಯಾಶ್ ಸಿಕ್ಕಿದೆ. ಇದ್ದಕ್ಕಿದ್ದಂತೆ ಸ್ವಯಂ ಪ್ರೇರಿತ ದೂರು ದಾಖಲು ಇದೆಲ್ಲ ಏನೋ ಜವಾಬ್ದಾರಿ ಇಲ್ದಂಗೆ ಮಾತಾಡ್ತಾರೆ. ಈಗ ACBದು ಈಗ ನಾವು ಮಾತಾಡೋರು ಪ್ರಯೋಜನ ಇಲ್ಲ. ಅದು ಲೋಕಾಯುಕ್ತನ ತೆಗೆದುಬಿಟ್ಟು ACB ಇಂದ ಮಾಡಿಸ್ತೀವಿ, CCB ಇಂದ ಮಾಡಿಸ್ತೀವಿ, CID ಇಂದ ಮಾಡಿಸ್ತೀವಿ ಅಂದ್ರೆ ರಾಜ್ಯ ಸರ್ಕಾರನೇ ಆ ಪ್ರಕರಣ ತನಿಖೆಗೆ ಎತ್ಕೊಂಡಾಗ ಹೆಂಗೆ ನಾವು ಅವ್ರನ್ನ ನಂಬೋದಕ್ಕೆ ಸಾಧ್ಯ ಆಗುತ್ತೆ? ಪ್ರಶ್ನೆ ಇರ್ತಕ್ಕಂಥದ್ದು ಇದು. ಕಳ್ಳನ್ ಕೈಲಿ ಕೀಲಿ ಕೈ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಚಿಕ್ಕರಾಯಪ್ಪನವರು ಉದಾಹರಣೆ. ಈಗ ನಾವು ಹೇಳ್ಬೇಕಾಗತ್ತೆ. ಈಗ ನಮ್ಮ ಇವರಿದಾರ ಶ್ಯಾಮ್ ಭಟ್ರ ಮೇಲೆ ಅಷ್ಟೊಂದು ಆರೋಪ ಇತ್ತು. KPSC ಚೇರ್ಮನ್ ತಗೊಂಡು ಮಾಡಿದ್ರು. ಲೋಕಾಯುಕ್ತಕ್ಕೆ ಇದುವರೆಗೂ ಒಬ್ಬರು ಅಧ್ಯಕ್ಷ ನೇಮಕ ಮಾಡಕ್ಕೆ, ಲೋಕಾಯುಕ್ತ ನೇಮಕ ಮಾಡಕ್ ಆಗ್ಲಿಲ್ಲ. ಅದ್ರ ಬಗ್ಗೆ ಅಶ್ವಥ್ ನಾರಾಯಣ ಅವರು ತುಟಿ ಪಿಟ್ಟ ಕಾಣಲ್ಲ. ಹಾಗಾಗಿ ಈ ಪ್ರಶ್ನೆ ಅದ್ರ ಬಗ್ಗೆ ಅವ್ರು ಏನು ಮಾತಾಡಲ್ಲ. ಯಾಕಂದ್ರೆ ಅವ್ರಿಗೂ ಅನೈತಿಕತೆ ಇಲ್ಲ. ಇಬ್ಬರ ಹೆಸರು ಬಂದಿತ್ತು. ಅದಕ್ಕೆ ಎಲ್ಲರೂ ಸರ್ವಸಮ್ಮತವಾಗಿ ನಾಯಕರ ಹೆಸರು ಬಿಟ್ಟು ಶ್ಯಾಮ್ ಭಟ್ರ ವಿಚಾರದಲ್ಲಿ ತಾವು ಮಾತಾಡಕ್ಕಾಗಲ್ಲ. RV ವೆಂಕಟೇಶ್ ಸರ್, ತಾವು ಹೇಳ್ತಾ ಇದ್ರಿ ಬ್ಯಾಂಕ್ ಮ್ಯಾನೇಜರ್ಗಳು ಇದು ದಂಧೆ ತುಂಬ ಜಾಸ್ತಿ ಆಗಿದೆ, ಮೊದಲು ಅವ್ರನ್ನ ಮಟ್ಟ ಹಾಕಬೇಕು ಅಂತ. ಇವತ್ತು ಭಾಳಷ್ಟು ಮ್ಯಾನೇಜರ್ಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸೊ ಅವ್ರಿಗೂ ಶುರುವಾಗಿದೆ ಸರ್ ಸಂಕಟ. ಖಂಡಿತ. ಆದ್ರೂ ಇದು ಆಗಿರ್ತಕ್ಕಂಥದ್ದು ಶಿಖರದ ಒಂದು ತುಣುಕು. ಇಡೀ ರಾಷ್ಟ್ರದಲ್ಲಿ ತಗೊಂಡಂದರೆ ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲರೂ ಅಂತಲ್ಲ, ಬಹುತೇಕರು ಪ್ರಾಮಾಣಿಕರಿದ್ದಾರೆ. ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲೆಲ್ಲ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅಂದರೆ ಈ ಮಲ್ಟಿನ್ಯಾಷನಲ್ಸಲ್ಲಿ ಪರ್ಸೆಂಟೇಜು ಓಪನ್ ಆಗಿ ಮಾತಾಡ್ಕೊಂಡು ಮಾಡ್ತಿದ್ದಾರಂತೆ.
20%, 30% ಅಂತೇಳಿ ಒಂದೊಂದು ವ್ಯವಹಾರ ಆದರೆ ಈಗ 5 ಕೋಟಿ ಅಂದರೆ 1 ಕೋಟಿ ಬಂದ್ಬಿಡ್ತು. ಈ ಥರ ಒಂದು 5 ವ್ಯವಹಾರಗಳು ಮಾಡಿಬಿಟ್ರೆ ಅವನ್ನ ಸಸ್ಪೆಂಡ್ ಮಾಡ್ಕೊಳ್ಳಿ, ಕೆಲಸದಿಂದ ವಜಾ ಮಾಡಲಿ, ಅವ್ರಿಗೇನು ಅದರ ಬಗ್ಗೆ ಚಿಂತೆನೇ ಇಲ್ಲ. ಈ ಥರ ಕೆಲವು ಸಿಬ್ಬಂದಿಗಳು ಎಲ್ಲ. ಮತ್ತು ಎಲ್ಲಿ ಮಲ್ಟಿನ್ಯಾಷನಲ್ಸಲ್ಲೂ ಇವಾಗ ಈ ಜನಕ್ಕೆ, ಸಾಮಾನ್ಯ ಜನಕ್ಕೆ ಎಲ್ಲಿ ತೊಂದರೆ ಆಗ್ತಾಯಿತ್ತು ಅಂದರೆ, ಮಲ್ಟಿನ್ಯಾಷನಲ್ಸ್ ಅವ್ರು ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ. ಅವ್ರು ರೆಗ್ಯುಲರ್ ಕಸ್ಟಮರ್ಸ್ನ ಸೇಫ್ ಗಾರ್ಡ್ ಮಾಡುವಾಗ ಅವರು ಹಿತದೃಷ್ಟಿ ನೋಡಿಕೊಂಡು ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಕೊಂಡು ನೀವು ಹೇಳ್ತಿದ್ರಿ ಯಾರು ದೊಡ್ಡವರು ಲೈನಲ್ಲೇ ನಿಲ್ತಾ ಇಲ್ಲ ಅಂತ. ಅದೇ ಕಾರಣ. ಯಾವಾಗ ಈ ಬ್ಯಾಂಕ್ ಮ್ಯಾನೇಜರ್ಸು, ಸಿಬ್ಬಂದಿಗಳು ಇವರೆಲ್ಲ ಅಂಥವ್ರಿಗೆ ಏನು ಸಹಾಯ ಮಾಡಬೇಕೋ ಆ ಕಸ್ಟಮರ್ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದು. ಇನ್ನೊಂದು ಪರ್ಸೆಂಟೇಜ್ ವಿಚಾರದಲ್ಲಿ ಇದು ಭಾಳಷ್ಟು ಕಡೆ ಆಗ್ತಾ ಇರ್ತಕ್ಕಂಥದ್ದು ಕೂಡ ಡೈರೆಕ್ಟಾಗಿ ಇವತ್ತು ರಿಸರ್ವ್ ಬ್ಯಾಂಕಿಂದ ಇರ್ಬೋದು, ಇಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಂದ ಇರ್ಬೋದು, ಎಲ್ಲಿಂದ ಹಣ ಹೋಗುತ್ತೋ ಅದು ಡೈರೆಕ್ಟಾಗಿ ಬ್ಯಾಂಕಿಗೆ ಬರ್ದಿರ ಕೆಲವು ಬೇರೆ ಬೇರೆ ಜಾಗಗಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆನೂ ಆಗ್ತಾ ಇದೆ ಅನ್ನೋದು ಕೇಳಿ ಬರ್ತಾ ಇದೆ. ಇದನ್ನು ಬರೀ ನಮ್ಮ ರಾಜ್ಯದಲ್ಲಂತಲ್ಲ, ವ್ಯವಸ್ಥೆ ಇಡೀ ರಾಷ್ಟ್ರದಲ್ಲಿ ವ್ಯಾಪಕವಾಗಿ ಇರ್ತಕ್ಕಂಥದ್ದು. ಇಲ್ಲೇ ಎಲ್ಲಿ ಬೇಲಿ ಹಾಕಿರೋದನ್ನೇ ನಾವು ನಂಬಕ್ಕಾಗಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಮತ್ತೆ ಅದಕ್ಕೂ ಮೋದಿ ಅವ್ರಿಗೆ ಏನ್ ಸಂಬಂಧ? ಇದನ್ನೆಲ್ಲ ಗಮನದಲ್ಲಿ ತಗೋಬೇಕಾಗಿತ್ತು. ಇದನ್ನೆಲ್ಲ ಗಮನದಲ್ಲಿ ಏನ್ ಸೈಡ್, ಈಗ ಒಂದು ಸರ್ಜರಿ ನಡೆದಾಗ ಸೈಡ್ ಎಫೆಕ್ಟ್ಸ್, ಅದರಿಂದ ಏನೇನ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುತ್ತೆ, ಇವನ್ನೆಲ್ಲನೂ ಕೂಡ ಗಮನದಲ್ಲಿ ತಗೋಬೇಕಲ್ಲ. ಆ ತರಾತುರಿಯಲ್ಲಿ ಏನೋ ಇವ್ರೇನೋ ಚಿಂತನೆ ಇಟ್ಕೊಂಡು ಮಾಡ್ಬಿಟ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ಚಿಕ್ಕರಾಯಪ್ಪ ದೊಡ್ಡರಾಯಪ್ಪಂದೆಲ್ಲ ವಿಷಯ. ಇಲ್ಲ ಒಂದು ನಿಮಿಷ, ಚಿಕ್ಕರಾಯಪ್ಪ ಜಯಚಂದ್ರ ಕೇಸಲ್ಲಿ ಸಿಎಂ ಆಪ್ತರು ಅಂತಾರಲ್ಲ, ಮೋದಿ ಸಿಎಂ ಪಾತ್ರ ಇದೆಯಾ ಹಂಗಾರೆ ಒಪ್ಕೋತೀರಾ? ಇಲ್ಲ, ಪಾತ್ರ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಮುನ್ನೆಚ್ಚರಿಕೆಗಳು ತಗೊಂಡು ಸ್ವಲ್ಪ ಸಮಯಾವಕಾಶ ಇನ್ನು ಸ್ವಲ್ಪ ಒಂದು 6 ತಿಂಗಳು ಆಗಿದ್ರು ಪರವಾಗಿಲ್ಲ, ಕೆಲವೊಂದು ಮಾಡ್ಬಿಡ್ಬೇಕು ಅಂತ ಏನೂ ಇಲ್ಲ, ಸರಿಯಾಗಿ ಆಗ್ಬೇಕು. ಇವತ್ತು ಯಾವ್ದಾನ ಒಂದು ಕಾರ್ಯಾಚರಣೆ ಆದ್ರೆ ಅದು ಸಕ್ಸಸ್ಫುಲ್ ಆದ್ರೆ ಮಾತ್ರ ಅದಕ್ಕೆ ಒಂದು ಇದು ಬರ್ತದೆ ಹೊರತು ಈಗ ಚಿಂತೆ ಮಾಡ್ತೀರಾ? ಜನ ಅದನ್ನ ಡಿಸೈಡ್ ಮಾಡ್ತಾರೆ ಬಿಡಿ. ಮುಂದಿನ ಜನ ಡಿಸೈಡ್ ಆದ್ರೆ ನಾವು ದೇಶದ ಜನ ಪರದಾಡ್ತಾ ಇದ್ದಾರೆ. ಇವಾಗ ಫಸ್ಟ್ ಡೇ ಇಂದ ಹೇಳ್ತಾ ಇದೀವಿ. ಅವಾಗ ಏನ್ ಹೇಳಿದ್ರು, ಇಲ್ಲ 2-3 ದಿವಸದಲ್ಲಿ ಸರಿ ಹೋಗುತ್ತೆ ಅಂದ್ರು. ಈಗಾಗಲೇ 25 ಇನ್ನು 6 ಮಣಿಗೆ ಸರಿ ಹೋಗಲ್ಲ. ಈ 6 ತಿಂಗಳಾಗೋ ಕಾಂಪ್ಲಿಕೇಶನ್ಸ್ ಎಷ್ಟು ಡೆವಲಪ್ ಆಗುತ್ತೆ ಅಂದ್ರೆ ದಯಮಾಡಿ ನಿಮ್ಗೆ ಮಾಹಿತಿ ಇಲ್ಲ, ಪತ್ರಿಕೆ ಮೋದಿ ಅವರು ಕ್ಲಿಯರ್ ಆಗಿ ಹೇಳಿದ್ರೆ ನನಗೆ 50 ದಿನ ಸಮಯ ಬೇಕು, ಸ್ವಲ್ಪ ಇದರಲ್ಲಿ ಡಿಸ್ಟರ್ಬ್ ಆಗುತ್ತೆ. ವೆಂಕಟೇಶ್ ಸುಮ್ಮನೆ ಯಾಕೆ ಕೌನ್ಸಿಲರ್ ಮಾತಾಡ್ದಂಗೆ ಮಾತಾಡ್ತೀರಾ? ಅವರು ಕ್ಲಿಯರ್ ಆಗಿ ಹೇಳಿದ್ರು ಪ್ರೈಮ್ ಮಿನಿಸ್ಟರ್, ಇದರಿಂದ ಸ್ವಲ್ಪ ಸಾರ್ವಜನಿಕರಿಗೆ, ಸಾಮಾನ್ಯ ಜನಕ್ಕೆ ತೊಂದರೆ ಆಗುತ್ತೆ, ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ. ನೋಡಿ ಮೇಡಮ್, ಯಾರೋ ಒಬ್ಬ ಬ್ಯಾಂಕ್ ಮ್ಯಾನೇಜರ್ಗಳ ಕಡೆ ಆಗ್ತಕ್ಕಂಥ ಮಿಸ್ಟೇಕ್ಗೆ ಪ್ರೈಮ್ ಮಿನಿಸ್ಟರ್ ಜವಾಬ್ದಾರಿ ಮಾಡ್ತಕ್ಕಂಥ ಇಡೀ ದೇಶದಲ್ಲಿ ಸರಿ ಸರ್. ಇಲ್ಲಿ ಈಗ ಮೊನ್ನೆ ಯಾವುದೋ ಒಂದು ಬ್ಯಾಂಕಲ್ಲಿ ಅವನ ಅಕೌಂಟ್ ದುಡ್ಡೇ ಕಟ್ಟಿಲ್ಲ, ಅವನು ಯಾರೋ ಡ್ರೈವರ್ ಅಕೌಂಟ್ಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ಅವನ ಕಡೆಗೆ ಅವನ ಅಕೌಂಟಿಗೆ ಬಂದಿದೆ. ಅವ್ನು ಕೇಳಿದ ನನ್ನ ಅಕೌಂಟ್ ನಾನು ದುಡ್ಡೇ ಇಲ್ಲ, ನನಗೆ ಇಷ್ಟೊಂದು ದುಡ್ಡು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಮಿಸ್ಯೂಸ್ ಮಾಡ್ತಕ್ಕಂಥದ್ದು ಬ್ಯಾಂಕ್ ಮ್ಯಾನೇಜರ್ಸು, ಬ್ಯಾಂಕ್ ಸ್ಟಾಫ್, ಕೆಲವು ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರ್ಸ್ಗೆ ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಕೂತ್ಕೊಂಡು ನಾನು ನೋಟನ್ನ ಬ್ಯಾನ್ ಮಾಡ್ತೀನಿ, ನೀವು ಸಹಕಾರ ಕೊಡಬೇಕು ಅಂತ ಹೇಳ್ಕೊಂಡು ಕೆಲವೊಂದು ಮಟ್ಟದಲ್ಲಿ ಕೆಲವು ಸ್ತರದಲ್ಲಿ ತೆಗೆದುಕೊಳ್ಳತಕ್ಕಂಥ ತೀರ್ಮಾನಕ್ಕೆ ಸಾರ್ವಜನಿಕರು ಸಹ ಯಾವ ರೀತಿ ಸಹಕಾರ ಕೊಡ್ತಾ ಇದ್ರು, ಅದೇ ರೀತಿ ಬ್ಯಾಂಕ್ ಈಗ ಸ್ಟಾಫ್ ಕೋಆಪರೇಟ್ ಮಾಡ್ತಾರೆ. ಎಲ್ಲ ಒಂದು ಕಡೆ ಕೆಲವು ಬ್ಯಾಂಕ್ ಮ್ಯಾನೇಜರ್ಗಳು ಅನ್ಅಕೌಂಟೆಡ್ ಪರ್ಸನ್, ಕೆಲವು ಸರ್ಪ್ಲಸ್ ಅಕೌಂಟ್ಗಳಿರ್ತವೆ, ಅವ್ರ ಅಕೌಂಟ್ ಮುಖೇನ ಟ್ರಾನ್ಸಾಕ್ಷನ್ ಮಾಡಿ ಇಂಥ ದುಡ್ಡುಗಳನ್ನು ಟರ್ನ್ ಓವರ್ ಮಾಡ್ತಾರೆ. ಇದು ಈಗ ಆಲ್ರೆಡಿ ಕ್ರಮ ತೆಗೆದುಕೊಂಡಿದ್ದಾರೆ, ಸಂಬಂಧಪಟ್ಟವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಮಾತಾಡ್ತಾ ಇದ್ದೇವೆ. ಈಗ 26 ಜನ ಅಧಿಕಾರಿಗಳನ್ನ ಬ್ಯಾಂಕ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ವಿ, ಕೆಲವು ವರ್ಗಾವಣೆ ಮಾಡಿದೆ. ಅದು ಇಶ್ಯೂನೇ ಅಲ್ಲ. ಇವತ್ತು ನೋಟು ಬದಲಾವಣೆಗೆ ಹೋಗಿ ಸಾಮಾನ್ಯ ಜನರು, ಕೂಲಿ ಕಾರ್ಮಿಕರು 70ಕ್ಕಿಂತ ಹೆಚ್ಚು ಜನ ಸತ್ತೋಗಿದ್ದಾರೆ. ಅವರು ಸಂಖ್ಯೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಬ್ಯಾಂಕ್ ಅಧಿಕಾರಿ ಮೇಲೆ ಕ್ರಮ ತಗೊಂಡಿದ್ದಾರೆ ಅದು ಪ್ರಶ್ನೆ ಅಲ್ಲ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಮೋದಿ 50 ಅಲ್ಲ 60 ದಿವಸ ತಗೊಳ್ಳಿ, ಅದ್ರ ಬಗ್ಗೆ ನಮ್ದೇನು ಆತಂಕ ಇಲ್ಲ, 6 ತಿಂಗಳು ತಗೊಳ್ಳಿ. ಪ್ರಶ್ನೆ ಇರ್ತಕ್ಕಂಥದ್ದು ನೀವು 14 ಲಕ್ಷ ಕೋಟಿ ಅಮೌಂಟ್ ಸರ್ಕ್ಯುಲೇಷನ್ ಮಾಡಿದೀವಿ ಅಂತ ಹೇಳಿದಾಗ ದುಡ್ಡು ಎಲ್ಲೋಯ್ತು? ಈಗ ಹೋಗಿ ಚಿಕ್ಕರಾಯಪ್ಪನಂತವ್ರ ಮನೆಗೆ ಹೋಗ್ಬಿಟ್ಟು ನೀವು 4 ಕೋಟಿ 5 ಕೋಟಿ ಜಮಾ ಆಗೋದಾದ್ರೆ ನೀವು ಬ್ಲಾಕ್ ಮನಿ ತಡೆಯುವಂಥ ಪ್ರಶ್ನೆ. ಜನ ಏನಕ್ಕೆ ನಿಮ್ಗೆ ವಾಲಂಟಿಯರ್ ಸಪೋರ್ಟ್ ಮಾಡ್ತಾ ಇದ್ದಾರೆ? ಬ್ಲಾಕ್ ಮನಿ ತಡಿತೀರ ಅನ್ನೋ ಉದ್ದೇಶಕ್ಕೋಸ್ಕರ ಜನ ನಿಮ್ಮ ಜೊತೆ ಇದ್ದಾರೆ. ಅದು ಸರಿಯಾಗಿ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಆಗದಲ್ಲೇ ಮತ್ತೆ ಇನ್ನೊಂದು ರೂಪದಲ್ಲಿ ಅಂತಹ ಹಣ ಶೇಖರಣೆ ಆಗಿ ಮತ್ತೆ ಭ್ರಷ್ಟ ಜೊತೆ ಅದು ಇರೋದಾದ್ರೆ ಪ್ರಯೋಜನ ಏನು? ಅದನ್ನೇ ಹೇಳ್ತಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇದು ಮಾಡ್ಬೇಕಾದ್ರೆ ಮಾನಿಟರ್ ಮಾಡ್ಬೇಕಾಯ್ತು. ಇವತ್ತು ಇವರು ಮಾತಾಡ್ತಾ ಒಂದು ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿದ್ರು, ಖಂಡಿತ ಕೋಆಪರೇಟಿವ್ ಬ್ಯಾಂಕ್ ಆ ಪ್ರಶ್ನೆ ಬಂದೇ ಇಲ್ಲ. ನೀವು ಹಣನೇ ಕೊಟ್ಟಿಲ್ಲ ಕೋಆಪರೇಟಿವ್ ಬ್ಯಾಂಕಿಗೆ, ಹಣ ಜಮಾ ತಗೊಂಡಿದ್ದೀರಾ, ವಾಪಸ್ ಕೊಟ್ಟಿಲ್ಲ. ಈಗ ನಮ್ಮಲ್ಲಿ 600 ಕೋಟಿ 700 ಕೋಟಿ ಟರ್ನ್ ಓವರ್ ಇರೋ ಬ್ಯಾಂಕ್ಗಳಿಗೆ 3 ಲಕ್ಷ 4 ಲಕ್ಷ ಕೊಟ್ಟಿದ್ದಾರೆ ಪರ್ ಡೇ. ಕಸ್ಟಮರ್ಸ್ಗೆ 2,000 ಕರೆಂಟ್ ಅಕೌಂಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ದುಡ್ಡು ನೀವು ಹೇಳ್ದಂಗೆ ರಿಸರ್ವ್ ಬ್ಯಾಂಕ್ ಇಂದ ದುಡ್ಡು ಹೋಗಿರೋದು 2,000 ರೂಪಾಯಿ ನೋಟ್ ಹೋಗಿರೋದು ಕಡಿಮೆನೆ.
ಆದರೆ ಡೆಪಾಸಿಟ್ ಹೋಗ್ತಾ ಇತ್ತಲ್ಲ, ಕೋಆಪರೇಟಿವ್ ಬ್ಯಾಂಕಿಗೆ ಡಿಪಾಸಿಟ್ ಹೋಗ್ತಾ ಇತ್ತಲ್ಲ, ಅದ್ರ ಬಗ್ಗೆ ನಾನು ಹೇಳಿದ್ದು. ನೀವು ರಿಸರ್ವ್ ಬ್ಯಾಂಕಿಂದ 2000 ರೂಪೀಸ್ ಕರೆನ್ಸಿ ಹೋಗಿರೋದು ಕೋಆಪರೇಟಿವ್ ಬ್ಯಾಂಕ್ಗಳು ಕಡಿಮೆ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಡಿಪಾಸಿಟ್ ಹೋಗ್ತಾ ಇದೆಯಲ್ಲ, ಮಹಾರಾಷ್ಟ್ರ ಹರಿಯಾಣ ಕೋಆಪರೇಟಿವ್ ಲಾಬಿ ಇದೆಯಲ್ಲ, ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಪರ್ಮಿಟ್ ಮಾಡಿರ್ತಕ್ಕಂಥದ್ದು ನನಗೆ ಹೋಗಿ 10 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ತೀನಿ, ಮಾಡಬಾರ್ದು ಅಂತ ಇಲ್ಲ. 1 ಕೋಟಿ ಡಿಪಾಸಿಟ್ ಮಾಡ್ತೀನಿ, ಮಾಡಬಾರ್ದು ಅಂತ ಇಲ್ಲ. ನಾನು ಐ ಹ್ಯಾವ್ ಟು ಗಿವ್ ಅಕೌಂಟ್ಸ್ ಟು ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಪ್ರಶ್ನೆ ಇರ್ತಕ್ಕಂಥದ್ದು ನಾವು ಏನ್ ಕೋಆಪರೇಟಿವ್ ಬ್ಯಾಂಕ್ ಡಿಪಾಸಿಟ್ ಮಾಡ್ತೀವಲ್ಲ ಅದನ್ನು ರಿಸೀವ್ ಮಾಡೋಕ್ಕೂ ಸಹ ರಿಸರ್ವ್ ಬ್ಯಾಂಕ್ ಅಲ್ಲಿ ಜಾಗ ಇಲ್ಲ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.